ಐ ಥಿಂಕ್ ಮೇಲ್ನೋಟಕ್ಕೆ ದರ್ಶನ್ ಅವರ ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು ಘೋರವಾಗಿರ್ತಕ್ಕಂಥ ಅನ್ಯಾಯ. ಯಾರೇ ಒಬ್ಬ ಅಭಿಮಾನಿಯನ್ನು ಯಾವುದೇ ಮಟ್ಟದಲ್ಲಿ ನಾವು ಈ ಮಟ್ಟಕ್ಕೆ ತಗೊಂಡೋಗಿ ಅವರ ಸಹಚರರು ಮಾಡಿದ್ರು, ಅವ್ರು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಅಭಿಮಾನಿಗಳನ್ನು ದೇವರುಗಳನ್ನು ಅಂದ್ಕೊಂಡು ಇರ್ತಕ್ಕಂಥ ಕರ್ನಾಟಕಕ್ಕೆ, ಕರ್ನಾಟಕದ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಕಳಂಕ. ದರ್ಶನ್ ಅವರು ಇವತ್ತು ಅವರು ನ್ಯಾಯಾಲಯದಲ್ಲಿ ಅವ್ರದ್ದೇ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಇದೆಲ್ಲದೂ ಕೂಡ ಇದು ಪ್ರೋಸೆಸ್ಸು ಮುಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಅವರು ಏನು ಸ್ಟೇಟ್ಮೆಂಟ್ಸ್ ಮಾಡಿದಾರೋ, ಯಾವ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯೋ ನಮಗೆ ಮಾಹಿತಿ ಇಲ್ಲ. ಆದರೆ ಇದು ಒಂದು ಭಾಳ ಹೀನ ಕೃತ್ಯ. ಇದಾಗಬಾರ್ದು. ಯಾವುದೇ ಕಾರಣಕ್ಕೂ ಈ ಚಿತ್ರರಂಗ ಉಳಿಸ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಕಾಲದಲ್ಲಿದೆ. ಇಂಥ ಪರಿಸ್ಥಿತಿಗಳು, ಈ ಥರ ಕೃತ್ಯಗಳನ್ನ ನಡೆದುಬಿಟ್ರೆ ನಮ್ಮ ಚಿತ್ರರಂಗಕ್ಕೂ ಕಳಂಕ. ಮತ್ತು ಅಭಿಮಾನಿಗಳು ಯಾರು ನಮ್ಮನ್ನು ಒಂದು ಐಡ್ಲಿ ವರ್ಷಿಪ್ ಅಂತಾರೆ, ನಾವೆಲ್ಲರೂ ರಾಜ್ಕುಮಾರ್ ಅವ್ರನ್ನ ನೋಡಿ ಬೆಳೆದಂಥವ್ರು. ಇಡೀ ರಾಜ್ಕುಮಾರ್ ಅವ್ರನ್ನ ನೋಡಿ ಇಡೀ ಕನ್ನಡ ಚಿತ್ರರಂಗ, ಅದರಲ್ಲೂ ಎಸ್ಪೆಷಲಿ ದಕ್ಷಿಣ ಭಾರತದ ಚಿತ್ರರಂಗ ಅವ್ರನ್ನ ನಮ್ಮ ಮಾಡೆಲ್ ಅಂತ ಹೇಳಿ MGR ಅವರು ಇರ್ಬೋದು, NT ರಾಮರಾವ್ ಇರ್ಬೋದು, ಕಿನ್ನೀನವ್ರು ಇರ್ಬೋದು, ಅಮಿತಾಬ್ ಬಚ್ಚನ್ ಅವರು ಅಂಥವ್ರು ಅವ್ರನ್ನ ಪ್ರಶಂಸೆ ಮಾಡಿಬಿಟ್ಟು ಅಭಿಮಾನಿಗಳನ್ನೇ ಹೇಗೆ ಇಟ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರು ಅಂತೇಳಿ, ಅದೇ ಅಭಿಮಾನಿಗಳನ್ನೇ ಇಟ್ಕೊಂಡು ನಾವು ಕನ್ನಡದಕ್ಕೋಸ್ಕರ, ಕಾವೇರಿಗೋಸ್ಕರ, ನೀರಿಗೋಸ್ಕರ, ಜಲಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭಗಳು ಕೂಡ ನೆನೆಸ್ಕೋಬೋದು. ಹಾಗಾಗಿ ಅಭಿಮಾನಿಗಳನ್ನು ನಾವು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬಾರ್ದು ಈ ನಿಟ್ಟಿನಲ್ಲಿ. ಮತ್ತು ಅವ್ರ ಮೇಲೆ ಈ ಥರದ ಅಕ್ರಮ ಮತ್ತು ಆಕ್ರಮಣ ಎರಡೂ ಕೂಡ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಇದು ಬಹಳ ಅನ್ಯಾಯದ ಕೆಲಸ ಅಂತೇಳಿ ನಾನು ಭಾವಿಸಿದ್ದೀನಿ. ಸರ್, ಒಂದು ಶೆಡ್ಡಿಗೆ ಕರ್ಕೊಂಡೋಗಿ ವ್ಯವಸ್ಥಿತವಾಗಿ ಪನಿಷ್ ಮಾಡಿ, ಬ್ರೂಟಲ್ ಮಾಡಿ, ಲಗಾಯಿಸಿ, ಈ ಥರದೊಂದು ಸಾಕಷ್ಟು ಬೇರೆ ಬೇರೆ ಆ್ಯಂಗಲ್ಗಳು ಹೊರಗಡೆ ಬರ್ತಾ ಇರೋಂಥ ನಾನು ಈ ಕೇಸಿಗೆ ಇದು ಅಕ್ಷಮ್ಯ ಅಪರಾಧ. ತಪ್ಪು ಮಾಡಿದ್ದಾರೆ, ತಪ್ಪು ಹೇಳಿದ್ದಾರೆ, ಅವನು ಏನೋ ಒಂದು ಬುದ್ಧಿವಾದ ಹೇಳಿದಾನೋ ಅಥವಾ ಅವ್ರಿಗೆ ವಿರುದ್ಧವಾಗಿ ಅದು ಅನಿಸಿದೆಯೋ, ಏನಾಗಿದ್ದರೂ ಕೂಡ ಅದಕ್ಕಂತಲೇ ಪೊಲೀಸ್ ಇತ್ತು, ಅದಕ್ಕಂತಲೇ ಸರ್ಕಾರ ಇತ್ತು, ಅದಕ್ಕಂತಲೇ ಚಿತ್ರರಂಗ ಇತ್ತು, ಅದಕ್ಕಂತಲೇ ಒಂದು ವ್ಯವಸ್ಥೆ ಇದೆ, ಸಂಘಗಳಿದ್ದಾವೆ, ನಮ್ಮ ಚೇಂಬರ್ ಇದನ್ನೆಲ್ಲನೂ ಉಪಯೋಗ ಮಾಡ್ಕೊಂಡು ಮಾಡಬೇಕು. ಮತ್ತು ಕಷ್ಟಪಟ್ಟುಬಿಟ್ಟು ಕಲಾವಿದರುಗಳು ಬರ್ತಾರೆ. ಇದನ್ನು ಕಷ್ಟಪಟ್ಟು ಜನ ಗಳಿಸ್ಕೊಟ್ಟಿದ್ದನ್ನು ಜನದಿಂದನೇ ಉಗಿಸ್ಕೊಳ್ತಕ್ಕಂಥ ಅಥವಾ ಜನದಿಂದನೇ ಹೀನಾಯವಾಗಿ ಕೆಳಮಟ್ಟಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಅವ್ರುಗಳೇ ಮಾಡ್ಕೊಂಬಿಟ್ರೆ ಮುಂದೆ ಬರ್ತಕ್ಕಂಥ ಹೊಸ ಪೀಳಿಗೆ ನಟರಿಗೆ ಯಾವ ಮಾರ್ಗದರ್ಶನ, ಯಾವ ನೀತಿಯಾಗಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ನಾವು ಚಿತ್ರರಂಗದಲ್ಲಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಥಾನಮಾನಗಳನ್ನು ಆಯಾ ಕ್ಷೇತ್ರದಕ್ಕೆ ಸೀಮಿತವಾಗಿ ಒಳ್ಳೆಯದನ್ನು ಮಾಡ್ತಾ ಹೋದರೆ ಭಾಳ ಉತ್ತಮ ಅಂತೇಳಿ ನನ್ನ ಚಿತ್ರರಂಗನೇ ಅವ್ರನ್ನ ಬ್ಯಾನ್ ಮಾಡೋದ್ರ ಬಗ್ಗೆ ಫಿಲಮ್ ಚೇಂಬರ್ ಬಗ್ಗೆ ಸೀರಿಯಸ್ ಡಿಸ್ಕಷನ್ ಆಗ್ತಾ ಇದೆ. ಐ ಥಿಂಕ್ ಅದು ಒಂದು ಸ್ವಲ್ಪ ಡಿಸ್ಪ್ಯೂಟೆಡ್ ವರ್ಷನ್ಸಲ್ಲಿ ಬ್ಯಾನಿಂಗ್ ಇದೆ ಅಂತ ಹೇಳಿ ನಾನು ಭಾವಿಸಿದೆ. ಯಾಕಂದರೆ ಹಿಂದೆ 2-3 ಸರಿ ಹಿಂಗೆ ಯಾವುದೋ ಕಾರಣಕ್ಕೋಸ್ಕರ ಒಂದು 2-3 ಕಲಾವಿದರುಗಳನ್ನು ಹಿಂಗೆ ಬ್ಯಾನ್ ಮಾಡಿದರು. ಅದು ತೀರ್ಮಾನ ಆಗೋಕ್ಕಿಂತ ಮುಂಚೆನೇ ನೀವು ಹೆಂಗೆ ಬ್ಯಾನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಚೇಂಬರ್ ಅವ್ರ ಮೇಲೇ ಕೆಲವರೆಲ್ಲರೂ ಕೂಡ ನಾನಾ ರೀತಿಯ ಇದು ಮಾಡಿದರು. ಐ ಥಿಂಕ್ ಸೂಕ್ತವಾಗಿರ್ತಕ್ಕಂಥದ್ದಲ್ಲಿ ಚೇಂಬರು ಮತ್ತು ಚಿತ್ರರಂಗ ಅದರ ಮೇಲೆ ನಿರ್ಧಾರವನ್ನು ತಗೊಳ್ತದೆ ಅಂತ ಹೇಳಿ ಭಾವಿಸಿದ್ದೀನಿ. ಹಾಗಾಗಿ ಅವರ ಹಕ್ಕುಗಳನ್ನು ಮತ್ತು ಸರ್ಕಾರ ತಗೊಳ್ತಕ್ಕಂಥ ನಿರ್ಧಾರ ಬಗ್ಗೆ ನಾನು ಮಾತನಾಡೋದು ಕಷ್ಟ ಆಗುತ್ತೆ. ಯಾರಿಂದ ಯುವ ಅವರದ ಡೈವರ್ಸ್, ಆಮೇಲೆ ಇವತ್ತು ದುನಿ ವಿಜಯ್ ಅವ್ರದ್ದು ಒಂದು ಡೈವರ್ಸ್ ವಿಚಾರ, ಮತ್ತು ಈ ದರ್ಶನ್ ಅವ್ರದ್ದು ಸಾಕಷ್ಟು ಚಿತ್ರರಂಗನ ಈ ವಾರ ಇಡೀ ಅಂದರೆ ಇತ್ತೀಚೆಗೆ ಭಾಳ ಬೆಳಕು ಬರ್ತಕ್ಕಂಥದ್ದು. ಐ ಥಿಂಕ್ ಇವೆಲ್ಲವೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳು. ನಾನು ಅವ್ರ ಮೇಲೆ ಹೆಚ್ಚಾಗಿ ಕಾಮೆಂಟ್ ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ಅವರು ಆಂತರಿಕವಾಗಿರ್ತಕ್ಕಂಥ ಕುಟುಂಬದಲ್ಲಿ ನಡೀತಕ್ಕಂಥ ಸಂಸಾರದ ವಿಚಾರಗಳು. ಐ ಥಿಂಕ್ ಐ ವಿಲ್ ನಾಟ್ ಪುಟ್ ಮೈ ನೋಸ್ ಇನ್ ಟು ಇಟ್ ಈಸ್ ನಾಟ್ ರೈಟ್ ಆನ್ ಮೈ ಪಾರ್ಟ್. ಅವರ ಸ್ವಂತಿಕೆ ಅದು. ಪ್ರಸಕ್ತ ರಾಜಕಾರಣದ ಮತ್ತು ದಿನಮಾನಗಳಲ್ಲಿ ಇವತ್ತು ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಅನೇಕ ಸಂದರ್ಭದಲ್ಲಿ ಇದನ್ನು ಸಮಾಜಕ್ಕೆ ಒಂದು ಸರಿ ಎಚ್ಚರಿಕೆ ಗಂಟೆಗಳು ಆಗುತ್ತೆ ಮತ್ತು ಮಾರ್ಗದರ್ಶನವೂ ಕೂಡ ಆಗುತ್ತೆ. ಅದು ಚಿತ್ರರಂಗದ ಘಟನೆಗಳಿರ್ಬೋದು ಅಥವಾ ರಾಜಕೀಯವಾಗಿ ನಡೀತಕ್ಕಂಥ ಘಟನೆಗಳಿರ್ಬೋದು. ನ್ಯಾಯಾಲಯ ಮತ್ತು ಸಮಾಜ ಹೇಳ್ತಕ್ಕಂಥದ್ದು ತಪ್ಪಿತಸ್ಥರಿಗೆ ಅವರಿಗೆ ಶಿಕ್ಷೆ ಆಗಬೇಕು. ಯಾರು ಇದಕ್ಕೆ ಅನುಭವಿಸಿದ್ದಾರೆ, ಅವರಿಗೆ ಕ್ರೂರ ಕೃತ್ಯಕ್ಕೆ ಒಳಗಾಗಿದ್ದಾರೆ, ಅವನಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋದಕ್ಕೋಸ್ಕರನೇ ಈ ವ್ಯವಸ್ಥೆನ ಮಾಡಿದ್ದಾರೆ. ಇವತ್ತಿನ ದಿನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮೇಲೆ ಬಂದಿರತಕ್ಕಂಥ
ಆಪಾದನೆಗಳು ಮತ್ತು ಈಗ ಈ ಕೇಸ್ ಏನಿದೆ ಇದು ಭಾಳ ಸೂಕ್ಷ್ಮ ಥರದಲ್ಲಿ ಸಮಾಜ ಇದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಇದು ನಿಜವಾಗ್ಲೂ ನಡೆದಿದೆಯಾ ಅಥವಾ ಆಗಿದೆಯಾ ಅಥವಾ ಸಹಾಯ ಮಾಡೋಕ್ಕಂತ ಹೋಗ್ತಕ್ಕಂಥದ್ದಕ್ಕೆ ಟ್ರ್ಯಾಪ್ ಆಗಿದೆಯಾ ಅಥವಾ ಏನಾಗಿದೆ ಅನ್ನೋದು ಒಂದು ಕಡೆಗೆ. ನೈಜವಾಗಿ ಇವತ್ತು ರಾಜಕಾರಣದ ದೃಷ್ಟಿಯಿಂದ ಒಂದು ಸೇಡಿನ ದೇಶಗಳಿಂದಲೇ ಇಲ್ಲ ನೀವು ನಮ್ಮನ್ನು ಕರೆಸಿದ್ರಿ ಹಾಗಾಗಿ ನಿಮ್ಮನ್ನು ನಾವು ಕರೆಸ್ತೀವಿ ಅಂತಕ್ಕಂಥ ವಾತಾವರಣ ಇಟ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿದ್ರೆ ಅದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ಸಿಗಿರ್ಬೋದು ಬಿ ಜೆ ಪಿಗಿರ್ಬೋದು ನಾವು ನಿಮಗೆ ಸಹಾಯ ಮಾಡಿದ್ವಿ ನೀವು ನಮಗೆ ಸಹಾಯ ಮಾಡಿದ್ರಿ ನಾವು ನಿಮಗೆ ದ್ವೇಷ ಮಾಡ್ತೀವಿ ನೀವು ನಿದೇಶ ಸಮಾಜವನ್ನು ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯಿಂದನೂ ಒಡೆದಂಗೆ ಆಗುತ್ತೆ ಮತ್ತು ಹಾಳು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ಈ ವಿಚಾರವಾಗಿ ಸನ್ಮಾನ್ಯ ಯಡಿಯೂರಪ್ಪನವರ ಕೇಸಿನ ವಿಚಾರವಾಗಿ ಯಾಕಂದರೆ ಇವಾಗದು ಬೇರೆ ಹಂತವನ್ನು ತಲುಪಿರೋದ್ರಿಂದ ಅದನ್ನು ಭಾಳ ಸೂಕ್ಷ್ಮವಾಗಿ ಸರ್ಕಾರ ನ್ಯಾಯಾಲಯ ಇದನ್ನು ಗಮನಿಸಬೇಕು. ಅಲ್ಲಿವರೆಗೂ ಸಮಾಜ ಮತ್ತು ಈ ಬೆಳವಣಿಗೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗತಕ್ಕಂಥದ್ದಕ್ಕೆ ಹೋಗೋದು ಅಷ್ಟು ಸೂಕ್ತ ಅಲ್ಲ. ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಎಸ್ಪೆಷಲಿ ಇನ್ ಸೋಷಿಯಲ್ ಮೀಡಿಯಾಸ್ ಇದನ್ನು ಬೇರೆ ಬೇರೆ ಹಂತದಲ್ಲಿ ಯುವಕರ ಮನಸ್ಸಿನಲ್ಲಿ ಇದನ್ನು ಕುಲ್ಪಿತಗೊಳಿಸ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ವಿನಂತಿ. ಹಾಗಾಗಿ ರಾಜಕೀಯವಾಗಿಯೇ ಇದನ್ನು ತಗೊಂಡಿದ್ದಾರೆ ಅಂದರೆ ದ್ವೇಷಕ್ಕೂ ಆಗಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಲಯ ಕೊಡ್ತಕ್ಕಂಥ ತೀರ್ಪಿನಕ್ಕಿಂತ ಮುಂಚಿತವಾಗಿ ಇದಕ್ಕೆ ಜಡ್ಜ್ಮೆಂಟ್ಗಳನ್ನು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಬರೆಯೋದಕ್ಕೆ ಯಾರೂ ಪ್ರಯತ್ನ ಪಡಬಾರ್ದು ಅಂತ ನನ್ನ ವಿನಂತಿ. 53 ಕೇಸ್ ಆಲ್ರೆಡಿ ಆ ಹೆಣ್ಣುಗಳು ಕೊಟ್ಟಿದ್ದಾರೆ. ಆ ಪ್ರಕರಣದಲ್ಲಿ ಇಲ್ಲದ ಕಾಳಜಿ ಈ ಪ್ರಕರಣದಲ್ಲಿ ಇದೆ ಅಂದ್ರೆ IAS IPS ಅಧಿಕಾರಿಗಳು ಸೇರಿದಂಗೆ ಎಲ್ಲರೂ ಇದ್ದಾರೆ. ಹಾಂ, ಇವಾಗ ದಟ್ ಈಸ್ ವಾಟ್ ಐಮ್ ಟೆಲ್ಲಿಂಗ್. ಇವಾಗ ನೀವು ಈ ಮೂಲ ಕಕ್ಷಿದಾರರು ಏನಿದ್ದಾರೆ ಇದಕ್ಕೆ ಅರ್ಜಿ ಕೊಟ್ಬಿಟ್ಟು ಯಡಿಯೂರಪ್ಪನವರು ನನಗೆ ಹೀಗೆ ಬೇರೆ ರೀತಿಯಲ್ಲಿ ನನ್ನನ್ನು ಆದರೆ ಯಡಿಯೂರಪ್ಪನವ್ರ ಮಾತುಗಳೇ ನಾನು ಇವರಿಗೆ ಮಗಳಾಗಿ ಮತ್ತು ಇವರಾಗಿ ನನಗೆ ಸಹಾಯ ಮಾಡೋದಕ್ಕೆ ಹೋಗಿದ್ದೆ ಅಂತಕ್ಕಂಥ ಮಾತುಗಳೇನಿದ್ದಾವೆ ಯಾವುದನ್ನು ಪರಿಗಣಿಸಬೇಕು ಸಮಾಜ ಅನ್ನೋದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇವ್ರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಸುಮಾರು 53 ಕೇಸುಗಳು ಎಲ್ಲರ ಮೇಲೂ ಕೊಟ್ಟಿದ್ದಾರೆ. ಕಮಿಷನರ್ ಮೇಲೆ ಕೊಟ್ಟಿದ್ದಾರೆ, ಬೇರೆ ಬೇರೆ IPS ಆಫೀಸರ್ ಅವ್ರ ಮೇಲೆ ಕೊಟ್ಟಿದ್ದಾರೆ. ಸೊ ಇದ್ರ ಹಿಸ್ಟ್ರಿ ಆಫ್ ದ ಕೇಸ್ ಯಾರು ಕೊಟ್ಟಿದ್ದಾರೆ ಇವತ್ತು ತಾಯಿ ಇಲ್ಲ ಅವಳು, ಆದರೆ ಅವರ ಹಿಸ್ಟ್ರಿಯನ್ನು ತಗೊಳ್ಳದೆ ಒಂದೇ ಸರಿಗೆ ಈ ಥರ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ತಪ್ಪಿನ ಹಾದಿಯನ್ನು ರಾಜಕಾರಣ ಹಿಡಿತಾ ಇದೆ. ನ್ಯಾಯಾಲಯಕ್ಕೆ ಮತ್ತು ಸರ್ಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಅಧಿಕಾರದ ದುರ್ಬಳಕೆ ಎದ್ದು ಕಾಣಿಸ್ತಾ ಇದೆ ಅನ್ನೋದು ನನ್ನ ವಿಶ್ವಾಸ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.